ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಶಿಕ್ಷಣ ಎಲ್ಲರ ಕನಸು, ಶಿಕ್ಷಣ ಎಲ್ಲರ ಅವಶ್ಯಕತೆ. ಆದರೆ ಇವತ್ತಿಗೂ ಅದೆಷ್ಟೋ ಮಂದಿಗೆ ಅದು ಲಭ್ಯವಾಗ್ತಿಲ್ಲ ಅನ್ನೋದೇ ದುರಂತ. ಒಂದ್ ಕಡೆ ಸೌಲಭ್ಯದ ಕೊರತೆ, ಮತ್ತೊಂದ್ ಕಡೆ ಶಿಕ್ಷಣದ ಬಗ್ಗೆ ಅರಿವು ಇಲ್ಲದೆ ಇರೋದು, ಜೊತೆಗೆ 2 ವರ್ಷ ಕಾಡಿದ ಕೊರೋನಾ, ಇವೆಲ್ಲವೂ ಆ ವಿದ್ಯಾರ್ಥಿಗಳಿಂದ ಶಿಕ್ಷಣ ಕನಸು ಕಿತ್ತುಕೊಂಡಿತ್ತು. ಆದರೆ ಇಂತಹ ಇಲ್ಲಗಳ ನಡುವೆಯೇ ಅದೊಂದು ತಂಡ ಗ್ರಾಮೀಣ ಭಾಗದಲ್ಲಿ ಅಕ್ಷರಶಃ ಮ್ಯಾಜಿಕ್ ಮಾಡಲು ಮುಂದಾಗಿದೆ. ಒಂದು ಹೊಸ ಪ್ರಾಜೆಕ್ಟ್ ನ ತಂದಿದೆ. ಅದೇ ಪ್ರಾಜೆಕ್ಟ್ ಇಂಗ್ಲಿಷ್. ಶಿಕ್ಷಣ ಎಲ್ಲರ ಕನಸು, ಶಿಕ್ಷಣ ಎಲ್ಲರ ಅವಶ್ಯಕತೆ. ಆದ್ರೆ ಇವತ್ತಿಗೂ ಎಷ್ಟೋ ಮಂದಿಗೆ ಅದು ಲಭ್ಯವಾಗ್ತಿಲ್ಲ ಅನ್ನೋದೇ ದುರಂತ. ಒಂದ್ ಕಡೆ ಸೌಲಭ್ಯದ ಕೊರತೆ, ಇನ್ನೊಂದ್ ಕಡೆ ಶಿಕ್ಷಣದ ಬಗ್ಗೆ ಅರಿವು ಇಲ್ಲದೆ ಇರೋದು, ಜೊತೆಗೆ 2 ವರ್ಷ ಕಾಡಿದ ಕೊರೋನಾ, ಇವೆಲ್ಲವೂ ಆ ವಿದ್ಯಾರ್ಥಿಗಳಿಂದ ಶಿಕ್ಷಣ ಕನಸು ಕಿತ್ಕೊಂಡಿತ್ತು. ಆದ್ರೆ ಇಂಥ ಇಲ್ಲಗಳ ನಡುವೆಯೇ ಅದೊಂದು ತಂಡ ಅಕ್ಷರಶಃ ಮ್ಯಾಜಿಕ್ ಮಾಡಲು ಮುಂದಾಗಿದೆ. ಪ್ರಾಜೆಕ್ಟ್ ಇಂಗ್ಲಿಷ್ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಇಂಗ್ಲಿಷ್ನಲ್ಲಿ ಕಲಿಕಾ ಕೌಶಲ್ಯಗಳಲ್ಲಿ ಮಾಸ್ಟರ್ ಮಾಡೋ ಕನಸು ಹೊತ್ತ ಪ್ರಾಜೆಕ್ಟ್. ಈ ವಿಶೇಷವಾದ ಪ್ರಾಜೆಕ್ಟ್ ಇವತ್ತು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕೃತವಾಗಿ ಜಾರಿಗೊಂಡಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಯೋಜನೆಯನ್ನ ಅಧಿಕೃತವಾಗಿ ಜಾರಿಗೊಳಿಸಿದ್ರು. ಪ್ರಾಜೆಕ್ಟ್ ಇಂಗ್ಲಿಷ್ ಉದ್ಯಮಿ ಲಿಡ್ ಸ್ಕಿಲ್ ಲರ್ನಿಂಗ್ ಸಂಸ್ಥೆಯ ಸಿಇಒ ಕಾರ್ತಿಕ್ ನಾರಾಯಣ್ ಅವರ ಕನಸಿನ ಕೂಸು. ಈಗಾಗಲೇ ತಮಿಳುನಾಡಿನ ಸರ್ಕಾರಿ ಶಾಲೆಗಳಲ್ಲಿ ಕೈಗೊಂಡ ಈ ಪ್ರಾಜೆಕ್ಟ್ ಯಶಸ್ವಿಯಾಗಿದೆ. ಈಗ ಖ್ಯಾತ ಸಿನಿಮಾ ನಿರ್ದೇಶಕಿಯೂ ಆಗಿರೋ ಈ ಸಂಸ್ಥೆಯ ಮ್ಯಾನೇಜಿಂಗ್ ಪಾರ್ಟ್ನರ್ ರೂಪಾಯರ್ ಅವರು ಕಾರ್ತಿಕ್ ನಾರಾಯಣ್ ಜೊತೆ ಸೇರಿ ಕರ್ನಾಟಕದಲ್ಲಿ ಪೈಲಟ್ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ. ಅದಕ್ಕಾಗಿ ಮಂಡ್ಯ ಜಿಲ್ಲೆಯನ್ನ ಆಯ್ಕೆ ಮಾಡಲಾಗಿದೆ. ಇದಕ್ಕೆ ಇವತ್ತು ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಮುದ್ರೆ ಬಿದ್ದಿದೆ. ವಿಶೇಷ ಅಂದ್ರೆ ಈ ಪ್ರಾಜೆಕ್ಟ್ನ ರಾಯಭಾರಿಯಾಗಿರೋದು ಖ್ಯಾತ ವಿಜ್ಞಾನಿ ನಂಬಿ ನಾರಾಯಣನ್ ಆಗಿರೋದ್ರಿಂದ ಮಕ್ಕಳು, ಪೋಷಕರ ಪಾಲಿಗೆ ಮತ್ತಷ್ಟು ಆಶಾವಾದ ಮೂಡಿಸಿದೆ. ಈ ಪ್ರಾಯೋಗಿಕ ಪ್ರಾಜೆಕ್ಟ್ ಅಡಿಯಲ್ಲಿ 120 ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆ ಹಾಗೂ ವಿಜ್ಞಾನ ವಿಷಯಗಳ ಜೊತೆಗೆ ವಿಶೇಷ ಕೌಶಲ್ಯ ಅಭಿವೃದ್ಧಿಪಡಿಸೋ ಗುರಿ ಹೊಂದಲಾಗಿದೆ. ಇದರೊಂದಿಗೆ 30 ಶಿಕ್ಷಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವುದು ಹೇಗೆ ಅನ್ನೋ ಬಗ್ಗೆ ತರಬೇತಿ ನೀಡಲಾಗುತ್ತೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಕ್ಲಸ್ಟರ್ ಶಾಲೆಗಳಿಂದ 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಮತ್ತು ಶ್ರೀರಂಗಪಟ್ಟಣದ ತಾಲೂಕಿನ 5ರಿಂದ 9ನೇ ತರಗತಿ ನಿರ್ವಹಿಸುತ್ತಿರುವ ಇಂಗ್ಲಿಷ್ ಹಾಗೂ ವಿಜ್ಞಾನ ಶಿಕ್ಷಕರು ಈ ಪ್ರಾಜೆಕ್ಟ್ನ ಭಾಗವಾಗಲಿದ್ದಾರೆ. ಈ ಪ್ರಾಜೆಕ್ಟ್ ಬಗ್ಗೆ ಸಚಿವ ಬಿಸಿ ನಾಗೇಶ್ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಮ ಮಕ್ಕಳಿಗೆ ತುಂಬ ಉಪಯೋಗ ಆಗತ್ತೆ ಅಂತ ನನಗನ್ಸಿದೆ. ಅವರು ತಯಾರಿಸಿರುವಂಥ ಬುಕ್ಕುಗಳು ಸಹಿತ ಮಕ್ಕಳಿಗೆ ತುಂಬ ಈಸಿಯಾಗಿ ಕಲಿಯೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಟ್ಯಾಬನ್ನು ಸಹಿತ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದರ ಮೂಲಕ ಈ ಎಜುಕೇಷನ್ನು ಕೊಡೋದಕ್ಕೂ ಅವರು ದಿನ ಬೆಳಗ್ಗೆ ಮಕ್ಕಳ ಜೊತೆ ಸಂಪರ್ಕದಲ್ಲಿ ಇಟ್ಕೊಳ್ಳೋಕ್ಕೆ ಮಾಡೋದಕ್ಕೂ ಒಂದು ಅವಕಾಶ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಶಸ್ಸಾಗಲಿ ಅಂತ ನಾನು ಆಶಿಸ್ತಾ ಶಿಕ್ಷಣ ಇಲಾಖೆ ಕಡೆಯಿಂದ ಇವರ ಪ್ರಯತ್ನಕ್ಕೆ ಪೂರ್ಣವಾದಂಥ ಸಹಕಾರ ನಾವು ಕೊಡ್ತೀವಿ. ಇನ್ನು ಮಂಡ್ಯದಲ್ಲೇ ಯೋಜನೆ ಪ್ರಾರಂಭ ಮಾಡ್ತಿರುವುದಕ್ಕೆ ಲಿಡ್ ಸ್ಕಿಲ್ ಲರ್ನಿಂಗ್ ಮ್ಯಾನೇಜಿಂಗ್ ಪಾರ್ಟ್ನರ್ ರೂಪಾಯರ್ ಅವರು ಖುಷಿ ವ್ಯಕ್ತಪಡಿಸಿದರು. ಈ ಮೂಲಕ ಏನು ಅಂತ ಹೇಳಿದ್ರೆ, ನಾನು ಮಂಡ್ಯ ಜಿಲ್ಲೆಯಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದಂಥ ವಿದ್ಯಾರ್ಥಿ. ಸೊ ನನ್ನ ಜಿಲ್ಲೆಯಲ್ಲೇ ಮೊದಲನೇ ಪ್ರಾಜೆಕ್ಟು ಶುರುವಾಗ್ತಿದೆ ಅನ್ನೋದು ನನ್ನ ಹೆಮ್ಮೆ. ಹಾಗಾಗಿ ಇವತ್ತು ವಿಧಾನಸೌಧದಲ್ಲಿ ಈ ಪೈಲಟ್ ಪ್ರಾಜೆಕ್ಟು ಲಾಂಚ್ ಆಗಿದೆ. ಈ ಮೂಲಕ ನನ್ನ ಸರ್ಕಾರಿ ಶಾಲೆಯಲ್ಲಿ ಓದೋಂಥ ಎಲ್ಲ ಮಕ್ಕಳು ಒಳ್ಳೆ ಸಿಟಿಸನ್ಸ್ ಆಗಿ ನನ್ನ ದೇಶಕ್ಕೆ ಒಂದು ಒಳ್ಳೆ ಕೊಡುಗೆನ ಕೊಡಬೇಕು ಅನ್ನೋ ಕಾರಣದಿಂದ ಅವರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಿಂಗು ಮತ್ತು ಟೀಚರ್ಸ್ ಟ್ರೈನಿಂಗು ಮತ್ತು ಸ್ಟೂಡೆಂಟ್ಸ್ ಟ್ರೈನಿಂಗು ಇದನ್ನು ಡಿಫ್ರೆಂಟಾಗಿ ಮಾಡಬೇಕು. ಸೈನ್ಸು, ಮ್ಯಾಥ್ಸು, ಇಂಗ್ಲೀಷ್ ಅಂದರೆ ಸಾಕು ನಮ್ಮೆಲ್ರಿಗೂ ಭಯ ಆಗ್ತಿತ್ತು ಎಕ್ಸಾಮ್ ಟೈಮಲ್ಲಿ. ಆ ಭಯನ ಹೋಗಿಸಿ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು ಅಂತ ಈ ಪ್ರಾಜೆಕ್ಟನ್ನು ತೊಗೊಂಬಂದಿದ್ದೀವಿ.
ಬಳಿಕ ಮಾತನಾಡಿದ ಲೆಟ್ ಸ್ಕಿಲ್ ಲರ್ನಿಂಗ್ ಸಿಇಒ ಕಾರ್ತಿಕ್ ನಾರಾಯಣ್ ನ್ಯೂಸ್ ಫಸ್ಟ್ನ ಇನಿಷಿಯೇಟಿವ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಜೊತೆಗೆ ಯೋಜನೆಯ ಉದ್ದೇಶವನ್ನು ತಿಳಿಸಿದ್ರು. First of all, a big thanks to News First actually for taking this initiative. ಈ ಥರ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕು ಅಂದಾಗ ಫಸ್ಟ್ ಟೈಮ್ ನಾನು ನ್ಯೂಸ್ ಫಸ್ಟ್ ಆಫೀಸಲ್ಲಿ ಕುತ್ಕೊಂಡು ಮಾತಾಡಿದಾಗ ಐ ಗಾಟ್ ಅ ವೆರಿ ಪಾಸಿಟಿವ್ ಫೀಡ್ಬ್ಯಾಕ್ ಫ್ರಮ್ ದೆಮ್ ಆ್ಯಂಡ್ ದೇ ವಾಲಂಟಿಯರ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಹಳ್ಳಿಯಿಂದ ಬರೋ ಸ್ಟೂಡೆಂಟ್ಸ್ಗೆ, ಹಳ್ಳಿಯಿಂದ ಬರೋ ಟೀಚರ್ಸ್ಗೆ ರಿಸೋರ್ಸಸ್ ಇವತ್ತಿಗೂ ದೆರ್ ಇಸ್ ನೋ ಎಕ್ಸ್ಪೋಜರ್. ಸೊ ಆ ಒಂದು ಎಕ್ಸ್ಪೋಜರ್ ಸಿಗಬೇಕು ಅವ್ರಿಗೂ ಅನ್ನೋದು ಒಂದೇ ಕಾರಣಕ್ಕಾಗಿ 12 years I have waited for this project. I have worked very hard for this project and it's a final dream come true to launch this in my own Karma Bhoomi in Karnataka. ಈ ಪ್ರಾಜೆಕ್ಟ್ ಯಶಸ್ವಿಯಾದ್ರೆ ರಾಜ್ಯದ ಬೇರೆ ಬೇರೆ ಶಾಲೆಗಳಿಗೂ ಇದನ್ನ ವಿಸ್ತರಿಸೋ ಹುಮ್ಮಸ್ಸಿನಲ್ಲಿದೆ ರಾಜ್ಯ ಸರ್ಕಾರ. ಇಂದಿನಿಂದಲೇ ಮಂಡ್ಯದಲ್ಲಿ ಪ್ರಾಜೆಕ್ಟ್ ಇಂಗ್ಲಿಷ್ ಜಾರಿಯಾಗ್ತಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ, ಶಿಕ್ಷಕರಲ್ಲಿ ಕೌಶಲ್ಯ ವೃದ್ಧಿಗೆ ಲೆಟ್ ಸ್ಕಿಲ್ ಲರ್ನಿಂಗ್ ಟೀಮ್ ಉತ್ಸುಕವಾಗಿದೆ. ವಿಶೇಷವಾಗಿ ಈ ಪ್ರಾಜೆಕ್ಟ್ನ ಮಂಡ್ಯದಲ್ಲಿ ಜಾರಿಗೆ ತರ್ತಿರೋ ಬಗ್ಗೆ ಸಕ್ಕರೆ ನಾಡಿನ ಸಂಸದೆ ಸುಮಲತಾ ಅಂಬರೀಶ್ ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರಲ್ಲದೆ ಈ ಯೋಜನೆ ಯಶಸ್ವಿಯಾಗಲೆಂದು ಹಾರೈಸಿದ್ದಾರೆ. ಇದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆ ನೀಡುವ ಒಂದು ಒಳ್ಳೆ ಸದುದ್ದೇಶ. ಹಾಗೂ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಹಾಗೂ ವಿಜ್ಞಾನ ಹೇಳಿಕೊಡುವ ಒಂದು ಯೋಜನೆ ಇದು. ಮೊದಲನೇ ಹಂತದಲ್ಲಿ ಮಂಡ್ಯದ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿರೋದು ನನಗೆ ತುಂಬ ಸಂತೋಷದ ವಿಚಾರ. ಖಂಡಿತ ಇದು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ತಲುಪುವ ಒಂದು ಕೆಲಸ ಶೀಘ್ರವೇ ಆಗಬೇಕು. ಪ್ರತಿಯೊಬ್ಬರು ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರುವ ವಿದ್ಯಾರ್ಥಿಗಳಿಗೂ ಅದೇ ಅವಕಾಶಗಳು ಸಿಗಬೇಕು. ಅವ್ರಿಗೂ ಸೇಮ್ ಎಲ್ಲೂ ಕಡಿಮೆ ಆಗದೇ ಇರೋವಂಥ ರೀತಿಯಲ್ಲಿ ಆ ವಿದ್ಯಾಭ್ಯಾಸ ಆಗಲಿ, ಆ ಅವಕಾಶಗಳಾಗಲಿ ಅವ್ರಿಗೆ ಸುಲಭವಾಗಿ ಸಿಗುವಂಥ ಒಂದು ಯೋಜನೆ ಇದು. ಖಂಡಿತ ನಾನು ಈ ವಿಷಯಕ್ಕೆ ಲೆಟ್ ಸ್ಕಿಲ್ ಆರ್ಗನೈಸೇಷನ್ಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮಂಡ್ಯದಂತಹ ಜಿಲ್ಲೆಯನ್ನೇ ಈ ಪ್ರಾಜೆಕ್ಟ್ಗೆ ಆಯ್ಕೆ ಮಾಡಿಕೊಂಡಿರುವುದು ಲೆಟ್ ಸ್ಕಿಲ್ ಲರ್ನಿಂಗ್ ಸಮರ್ಥ ಸರಿಯಾದ ನಿರ್ಧಾರ. ಲೆಟ್ ಸ್ಕಿಲ್ ಲರ್ನಿಂಗ್ ಇದು ಡಾಕ್ಟರ್ ಕಾರ್ತಿಕ್ ನಾರಾಯಣ್ ಅವರ ಕನಸಿನ ಕೂಸು. ರಾಜ್ಯದ, ದೇಶದ ಗ್ರಾಮೀಣ ಭಾಗದ ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆಯ ಸೌಲಭ್ಯ ಸಿಗಬೇಕು, ಆಧುನಿಕ ಸೌಕರ್ಯಗಳೊಂದಿಗೆ ಅವರು ಕಲಿಯೋ ಹಾಗಾಗಬೇಕು ಅನ್ನೋದು ಇವರ ಕನಸು. ಪ್ರಾಜೆಕ್ಟ್ ಇಂಗ್ಲಿಷ್ಗೆ ವಿಜ್ಞಾನಿ ನಂಬಿ ನಾರಾಯಣನ್ ಎಂಟ್ರಿ. ಶಿಕ್ಷಣದ ಕನಸಿಗೆ ಪದ್ಮಭೂಷಣ ಪುರಸ್ಕೃತ ವಿಜ್ಞಾನಿ ರಾಯಭಾರಿ. ಕಾರ್ತಿಕ್ ನಾರಾಯಣ್ ಕನಸಿಗೆ ಸಾಥ್ ನೀಡಿದ ನಂಬಿ ನಾರಾಯಣನ್. ನಂಬಿ ನಾರಾಯಣ್ ಇದು ಅಂತಿಂತ ಹೆಸರಲ್ಲ, ದೇಶದ ಅತ್ಯುನ್ನತ ವಿಜ್ಞಾನಿಗಳ ಸಾಲಲ್ಲಿ ನಿಲ್ಲೋ ಹೆಸರು. ಭಾರತದ ಕ್ರಯೋಜೆನಿಕ್ ಇಂಜಿನ್ನ ಪಿತಾಮಹ. 1969ರಲ್ಲಿ ನಾಸಾದ ಫೆಲೋಶಿಪ್ ಇವರ ಪಾಲಾಗಿತ್ತು. ಇದಾದ ಬಳಿಕ ಇಸ್ರೋದಲ್ಲೂ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. PSLV, GSLV ಸೇರಿದಂತೆ ಇಸ್ರೋ ತನ್ನ ಹಲವು ರಾಕೆಟ್ಗಳಿಗೆ ಬಳಸಿದ ವಿಕಾಸ್ ಇಂಜಿನ್ ಅನ್ನ ಅಭಿವೃದ್ಧಿಪಡಿಸಿದವರು ಇದೇ ನಾರಾಯಣನ್ ಅಂಡ್ ಟೀಮ್. ಇದಲ್ಲದೆ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಪಡೆದವರು ನಾರಾಯಣನ್. ಇವರ ಬಗ್ಗೆ ಸಿನಿಮಾ ಕೂಡ ನಿರ್ಮಾಣವಾಗಿದೆ. ಆರ್ ಮಾಧವನ್ ಅವರು ನಿರ್ದೇಶಿಸಿ ನಟಿಸಿರೋ ರಾಕೆಟ್ರಿ ದ ನಂಬಿ ಎಫೆಕ್ಟ್ ಎಂಬ ಸಿನಿಮಾ ಕಳೆದ ವಾರವಷ್ಟೇ ತೆರೆಗೆ ಅಪ್ಪಳಿಸಿದೆ. ನಾರಾಯಣನ್ ಅವರ ಜೀವನ, ಇಸ್ರೋನಲ್ಲಿ ಅವರ ಕೆಲಸ, ಸಾಧನೆಯ ಸಂಪೂರ್ಣ ಚಿತ್ರಣವನ್ನ ಈ ಚಲನಚಿತ್ರ ಒಳಗೊಂಡಿದೆ. ಇಂಥ ವಿಜ್ಞಾನಿ ಈಗ ಕಾರ್ತಿಕ್ ನಾರಾಯಣ್, ನಿರ್ದೇಶಕಿ ರೂಪಾಯರವರ ಕನಸಿನ ಪ್ರಾಜೆಕ್ಟ್ ಇಂಗ್ಲಿಷ್ಗೆ ಕೈ ಜೋಡಿಸಿದ್ದಾರೆ. ಇದರ ರಾಯಭಾರಿಯಾಗಿದ್ದಾರೆ. The project English was briefed to me by Dr. Karthik Narayana. I am impressed by the totality of the project because there is a requirement for the not only school children from government schools, but in general I find a person completes his engineering degree and then comes to
For an interview, he is finding it difficult to speak, to communicate in English. And actually, as you know, the language English is important from various points of view, particularly when you are interested in getting a job elsewhere. So the project English as such is very impressive, very interesting and very innovative. I wish the project all success. ಹೀಗೆ ನಂಬಿ ನಾರಾಯಣನ್ ಅವರ ಪಕ್ಕದಲ್ಲೇ ಕುಳಿತಿರೋರು ಡಾಕ್ಟರ್ ಕಾರ್ತಿಕ್ ನಾರಾಯಣ್. ಇವರು ಪ್ರಾಜೆಕ್ಟ್ ಇಂಗ್ಲಿಷ್ನ ಆರಂಭಿಸಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡವರು. ಲಿಡ್ ಸ್ಕಿಲ್ ಲರ್ನಿಂಗ್ ಸಂಸ್ಥೆಯ ಸಿಇಒ ಹಾಗೆಯೇ ಸಂಸ್ಥಾಪಕ. ಇವತ್ತು ಇವರ ಬಗ್ಗೆ ಹೇಳೋಕೆ ಕಾರಣ ಇತ್ತೀಚೆಗೆ ರಿಲೀಸ್ ಆದ ತಮಿಳುನಾಡು 10ನೇ ತರಗತಿ ಮತ್ತು PUC ರಿಸಲ್ಟ್. 2054 ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡಿದ್ದ ಕಾರ್ತಿಕ್ ಟೀಮ್ 998 ವಿದ್ಯಾರ್ಥಿಗಳು 10ನೇ ಕ್ಲಾಸ್ ಪಾಸ್, 7 ಮಂದಿ ಡಿಸ್ಟಿಂಕ್ಷನ್. 12ನೇ ತರಗತಿಯ 1154 ಮಂದಿ ಪಾಸ್, 13 ಮಂದಿ ಟಾಪರ್ಸ್. ಇದಲ್ವಾ ಸಾಧನೆ ಅಂದ್ರೆ? ಕ್ಷಿಪಣಿ ತಜ್ಞ, ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ಪ್ರೇರಣೆ ಪಡೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ಫ್ರೀ ಕೋಚಿಂಗ್ ನೀಡುತ್ತಿದ್ದಾರೆ ಕಾರ್ತಿಕ್ ನಾರಾಯಣ್. ಈ ಬಾರಿ ತಮಿಳುನಾಡಿನಲ್ಲಿ ವಿದ್ಯಾರ್ಥಿಗಳಿಗೆ ಕಾರ್ತಿಕ್ ಅವರ ಟೀಮ್ ಕೋಚಿಂಗ್ ನೀಡಿತ್ತು. 4 ತಿಂಗಳ ಕಾಲ ಅಂದ್ರೆ ಇದೇ ವರ್ಷದ ಜನವರಿಯಿಂದ ಏಪ್ರಿಲ್ ವರೆಗೆ ಟ್ರೈನಿಂಗ್ ನೀಡಿತ್ತು. ತಮಿಳುನಾಡಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಫ್ರೀ ಆನ್ಲೈನ್ ಕೋಚಿಂಗ್ ಕೊಟ್ಟಿತ್ತು. ಅದರ ರಿಸಲ್ಟೇ ಇದು. ಕೋಚಿಂಗ್ ಪಡೆದ 2054 ವಿದ್ಯಾರ್ಥಿಗಳಲ್ಲಿ 928 ಗ್ರಾಮೀಣ ವಿದ್ಯಾರ್ಥಿಗಳು 10ನೇ ತರಗತಿ ಪಾಸ್ ಆಗಿದ್ರೆ 7 ಮಂದಿ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಅದೇ ರೀತಿ 1154 ಮಂದಿ 12th ಪಾಸ್ ಆಗಿದ್ದು 13 ಮಂದಿ ತಮ್ಮ ಶಾಲೆಗೆ ಟಾಪರ್ಸ್ ಆಗಿದ್ದಾರೆ. ಜೀವನದ ಮಹತ್ತರ ಗುರಿಯ ಜೊತೆಗೆ ಅದನ್ನ ಸಾಕಾರಗೊಳಿಸುವ ಬಗೆ ಹೇಗೆ ಅನ್ನೋದನ್ನ ಡಾಕ್ಟರ್ ಕಾರ್ತಿಕ್ ನಾರಾಯಣ್ ಅವರನ್ನ ನೋಡಿಯೇ ಕಲಿಬೇಕು. ಅದ್ರ ಬಗ್ಗೆ ಅವರೇ ಹೇಳ್ತಾರೆ, ಕೇಳಿ. Government of Tamil Nadu has declared the class 10 and class 12 results. In that 18 ಹಳ್ಳಿಗಳಲ್ಲಿ 2054 ಮಕ್ಕಳು, specifically 938 is the number for class 10 and 1154 students of class 12 have passed out in first class. ಇದರಲ್ಲಿ 7 ಜನ 7 students have come state first ಬಂದಿದ್ದಾರೆ and 13 students from 10th standard have topped their respective schools. ಇನ್ನು ಈ ಕೋಚಿಂಗ್ ಯಾವ ರೀತಿ ನಡೀತು, ಶಾಲೆಗಳನ್ನ ಆಯ್ಕೆ ಮಾಡಿದ ಹೇಗೆ, ವಿದ್ಯಾರ್ಥಿಗಳನ್ನ ಟ್ರೈನ್ ಮಾಡಿದ ಹೇಗೆ ಅನ್ನೋದನ್ನ ಸ್ವತಃ ಕಾರ್ತಿಕ್ ನಾರಾಯಣನ್ ತಿಳಿಸಿದ್ದಾರೆ. We chose around 18 villages. Now those 18 villages are extremely economically weaker society ಇರೋ ಒಂದು ಜಾಗದಲ್ಲಿ ಓದ್ತಿರೋ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗಾಗಿ ಒಂದು 2 hours in the morning and 2 hours in the evening ಸ್ಪೆಷಲ್ ಕೋಚಿಂಗ್ ಇನಿಷಿಯೇಟ್ ಮಾಡಿದ್ವಿ. ಇವರಿಗೆ ಕೋಚಿಂಗ್ ನೀಡೋಕೆ ಶಿಕ್ಷಕರನ್ನ ಆಯ್ಕೆ ಮಾಡಿದ್ದು ಹೇಗೆ ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ವಿಚಾರ. ಅದೇಗೆ ಕೇಳಿ. ಆ ಟೀಮ್ನ ಚೂಸ್ ಮಾಡಿದ ಹೆಂಗೆ ಅಂದರೆ ದೀಸ್ ಆರ್ ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಔಟ್ BEds ಆ್ಯಂಡ್ ಹೂ ಆರ್ ಆ್ಯಕ್ಚುಲಿ ಜಾಬ್ಲೆಸ್. ಸೊ ಅವ್ರನ್ನ ಈ ಪ್ರಾಜೆಕ್ಟ್ಗೆ 4 monthsಗಾಗಿ ಸ್ಪೆಷಲ್ ಪ್ರಾಜೆಕ್ಟಾಗಿ ಹೈರ್ ಮಾಡಿ ಅವ್ರಿಗೆ ಟ್ರೈನ್ ಮಾಡಿ ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಔಟ್. ಆ್ಯಂಡ್ ಇನಿಷಿಯಲಿ ಇಟ್ ಟುಕ್ 30 days ಫಾರ್ ಅಸ್ ಟು ಸ್ಟ್ರೀಮ್ಲೈನ್ ಮಾಡೋದಕ್ಕೆ. ಬಟ್ ಒನ್ಸ್ ಇಟ್ ಗಾಟ್ ಸ್ಟ್ರೀಮ್ಲೈನ್, ದ ಹಾರ್ಡ್ವೇರ್ಸ್ ವೆ ಬೀನ್ ಪ್ರೊವೈಡೆಡ್, ಎವ್ರಿ ಒನ್ ಹ್ಯಾಡ್ ಸೆಲ್ ಫೋನ್ಸ್ ಆ್ಯಂಡ್ ಟ್ಯಾಬ್ಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ವಿ ಜಸ್ಟ್ ಹ್ಯಾಡ್ ಟು ಕೋಚ್. ಕಾರ್ತಿಕ್ ನಾರಾಯಣ್ ನಂಬಿರೋ ಎಜುಕೇಶನ್ ಮಾಡೆಲ್ ಹೆಸರು ಎಡ್ಯುಟೈನ್ಮೆಂಟ್, ಅಂದ್ರೆ ಎಜುಕೇಶನ್ ಥ್ರೂ ಎಂಟರ್ಟೈನ್ಮೆಂಟ್. ಕೋಚಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರೋ ಕಾರ್ತಿಕ್ ನಾರಾಯಣ್ ಮತ್ತು ಟೀಮ್ ಇವತ್ತು ಎಷ್ಟೋ ಬಡ ವಿದ್ಯಾರ್ಥಿಗಳ ಪಾಲಿಗೆ ಶಿಕ್ಷಣದ ಬೆಳಕಾಗಿದೆ ಅಂದ್ರೆ ಖಂಡಿತ ತಪ್ಪಾಗಲ್ವೇನು. ಈಗ ಖ್ಯಾತ ಸಿನಿಮಾ ನಿರ್ದೇಶಕಿಯೂ ಆಗಿರೋ ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ರೂಪಾಯರವರು ಕಾರ್ತಿಕ್ ನಾರಾಯಣ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ಪೈಲಟ್ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ.
ಅದಕ್ಕಾಗಿ ಮಂಡ್ಯ ಜಿಲ್ಲೆಯನ್ನ ಆಯ್ಕೆ ಮಾಡಲಾಗಿದೆ. ಇದಕ್ಕೆ ರಾಜ್ಯ ಶಿಕ್ಷಣ ಇಲಾಖೆಯು ಅನುಮತಿ ಕೊಟ್ಟಿದೆ. ಇಂಥ ದೊಡ್ಡ ಪ್ರಾಜೆಕ್ಟ್ಗೆ ಸಾಧನೆಯ ಕನಸು ಕಂಡ ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗಿರೋ ನಂಬಿ ನಾರಾಯಣನ್ ರಾಯಭಾರಿಯಾಗಿರೋದು ಬಲವೂ ಸಿಕ್ಕಂತಾಗಿದೆ. ಉದ್ದೇಶ ಒಳ್ಳೆಯದಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳು ನಗರ ಪ್ರದೇಶದ ಮಕ್ಕಳ ಜೊತೆ ಸ್ಪರ್ಧೆ ಮಾಡಬೇಕಿದೆ. ಅದಕ್ಕಾಗಿ ಡಾಕ್ಟರ್ ಕಾರ್ತಿಕ್ ನಾರಾಯಣ್ ಅವರ ಕನಸು ಕೈಗೂಡಬೇಕಿದೆ. ಹಾಗಾಗಿ ಇವರ ಯೋಜನೆಗೆ ದೊಡ್ಡ ದೊಡ್ಡ ಗಣ್ಯರೆಲ್ಲ ಶಹಬಾಷ್ ಹೇಳ್ತಿದ್ದಾರೆ. ಅವರಲ್ಲಿ ಕೆಲವರ ಮಾತುಗಳನ್ನ ಕೇಳುವುದಾದ್ರೆ ಸ್ಯಾಂಡಲ್ವುಡ್ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವಣ್ಣ ಕೂಡ ಈ ಪ್ರಾಜೆಕ್ಟ್ ಇಂಗ್ಲಿಷ್ ಬಗ್ಗೆ ಒಳ್ಳೆ ಮಾತನಾಡಿದ್ದಾರೆ. ಇಂಗ್ಲಿಷ್ ತುಂಬ ಇಂಪಾರ್ಟೆಂಟ್ ಆಗೋ ಎಸೆನ್ಷಿಯಲ್ ಲ್ಯಾಂಗ್ವೇಜ್. ಯಾಕಂದರೆ ಸ್ಕೂಲಲ್ಲಿ ಕಲ್ತ್ರೂ ಸರಿ, ಕಾಲೇಜಲ್ಲಿ ಕಲ್ತ್ರೂ ಸರಿ, ಈ ಇಂಟರ್ವ್ಯೂ ಟೈಮಲ್ಲಿ ಏನಾಗುತ್ತೆ, ಸರಿಯಾಗಿ ಇಂಗ್ಲೀಷ್ ಮಾತಾಡೋಕ್ಕಾಗದೇ ಕೆಲವರು ಫೇಲ್ ಆಗಿದ್ದುಂಟು. ಅದಕ್ಕೋಸ್ಕರ ನ್ಯೂಸ್ ಫಸ್ಟ್ ಒಂದು ಬ್ಯೂಟಿಫುಲ್ ಇಂಗ್ಲೀಷ್ ಪ್ರಾಜೆಕ್ಟ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಭಾಳ ಖುಷಿ ಆಯ್ತು ಇದು ಕೇಳಿ. ಇದು ಭಾಳ ಉಪಯೋಗ ಆಗುತ್ತೆ ಪ್ರತಿಯೊಬ್ಬ ಗ್ರಾಮೀಣ ಮಕ್ಕಳಿಗೂ. ಗೌರ್ಮೆಂಟ್ ಆಫ್ ಕರ್ನಾಟಕ ಸಪೋರ್ಟ್ ಮಾಡ್ತಿದೆ. ಸೊ ಇದನ್ನು ದಯವಿಟ್ಟು ಎಲ್ಲರೂ ಉಪಯೋಗಿಸಿ ಇಂಗ್ಲೀಷ್ ಕಲೀರಿ. ಯಾಕಂದರೆ ಅದು ನಿಮ್ಮ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಕರಿಯರ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಸ್ ಫಸ್ಟ್ ಈ ರೀತಿ ಒಂದು ಕಾರ್ಯಕ್ರಮ ನಂಬ್ಕೊಂಡಿರೋದು ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ. ಇದು ಬರೀ ಶಿವಣ್ಣನ ಮಾತಲ್ಲ. ಇಂಥ ದೂರದೃಷ್ಟಿಯ ಪ್ರಾಜೆಕ್ಟ್ ಕನ್ನಡದ ಮಕ್ಕಳಿಗೆಷ್ಟು ಉಪಯುಕ್ತ ಅನ್ನೋದನ್ನ ಬೆಂಗಳೂರಿನ ಮಾಜಿ ಪೊಲೀಸ್ ಕಮಿಷನರ್ ಹಾಗೂ ಆಮ್ ಆದ್ಮಿ ಪಕ್ಷದ ಮುಖಂಡ ಭಾಸ್ಕರ್ ರಾವ್ ಹೀಗೆ ಹೇಳಿದ್ದಾರೆ. ಪ್ರಪ್ರಥಮವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಮುಂದಿನ ಪೀಳಿಗೆ ಡೆವಲಪ್ಮೆಂಟ್ಗಾಗಿ ಆಂಗ್ಲ ಭಾಷಾ, ಇಂಗ್ಲೀಷ್ ಮತ್ತು ಸೈನ್ಸ್, ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್ ಇತ್ಯಾದಿಗಳ ಬಗ್ಗೆ ನ್ಯೂಸ್ ಫಸ್ಟ್ ವತಿಯಿಂದ ಮಕ್ಕಳಿಗೆ ಅದರ ಬಗ್ಗೆ ಹೆಚ್ಚು ಅವೇರ್ನೆಸ್, ಅರಿವು ಮತ್ತು ಟ್ರೈನಿಂಗ್ ಕೊಡೋಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಂಬ ಸ್ವಾಗತಾರ್ಹ ಇದು. ಮತ್ತು ಅದು ಒಂದೇ ಅಲ್ಲ, ಶಿಕ್ಷಕರಿಗೂ ಸಹ ಒಂದು ಮೋಟಿವೇಶನ್ ಕ್ಲಾಸ್ ತೊಗೊಂಡು ಮಾಡ್ತಾ ಇರೋದು ಇನ್ನೂ ಒಳ್ಳೆಯದು. ಯಾಕೆಂದರೆ ಶಿಕ್ಷಕರಲ್ಲಿ ಉತ್ಸಾಹ ಇದ್ರೇ ಮಕ್ಕಳಲ್ಲಿ ಉತ್ಸಾಹ ಬರೋ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣಕ್ಕೂ ಬೇಕು, ವ್ಯಕ್ತಿತ್ವ ವಿಕಸನಕ್ಕೂ ಬೇಕು. ದೊಡ್ಡ ದೊಡ್ಡ ನೌಕರಿ ಹಿಡಿಬೇಕು ಅಂದ್ರೆ ಇಂಗ್ಲಿಷ್ ಸಂವಹನ ಪ್ರಾವೀಣ್ಯತೆ ಈಗ ಎಂದಿಗಿಂತಲೂ ಅನಿವಾರ್ಯ. ಅಷ್ಟೇ ಅಲ್ಲ, ಇಂಥ ಸ್ಪರ್ಧಾತ್ಮಕ ಯುಗದಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಯಶಸ್ಸು, ಸಾಧನೆಯ ಶಿಖರವೇರಬೇಕಿದ್ರೆ ಇಂಗ್ಲಿಷ್ ಭಾಷಾ ಜ್ಞಾನದ ಜೊತೆಗೆ ಸಂವಹನ ಕೌಶಲ್ಯ ಇರಲೇಬೇಕು. ಈಗಲೂ ಹಳ್ಳಿಯಲ್ಲಿರುವ ಎಷ್ಟೋ ಪ್ರತಿಭಾವಂತ ಮಕ್ಕಳಿಗೆ ಇಂಗ್ಲಿಷ್ ಒಂದು ದೊಡ್ಡ ತೊಡಕು. ಅದನ್ನ ಹಳ್ಳಿ ಬಡ ರೈತರ ಮಕ್ಕಳು ಮೆಟ್ಟಿ ನಿಲ್ಬೇಕಿದ್ರೆ ಪ್ರಾಜೆಕ್ಟ್ ಇಂಗ್ಲಿಷ್ ಒಂದು ಮಹತ್ತರ ಅವಕಾಶ ಕಲ್ಪಿಸಲಿದೆ. ಎಲ್ಲ ರೈತರ ಮಕ್ಕಳು ಇಂಗ್ಲಿಷ್ ಓದೋ ಹಾಗಾಗಬೇಕು, ಬರೆಯೋ ಹಾಗಾಗಬೇಕು. ಗ್ರಾಮೀಣ ಶಾಲೆಯ ಮಕ್ಕಳು ಕೂಡ ಆಂಗ್ಲ ಭಾಷೆಯಲ್ಲಿ ಪ್ರಾವೀಣ್ಯತೆ ಸಾಧಿಸಬೇಕು. ಇಂಥದೊಂದು ಉದ್ದೇಶದಿಂದ ಡಾಕ್ಟರ್ ಕಾರ್ತಿಕ್ ನಾರಾಯಣ್ ಅವರು ಆರಂಭಿಸಿರೋ, ರೂಪಾ ಅಯ್ಯರ್ ಕೈ ಜೋಡಿಸಿರೋ ನ್ಯೂಸ್ ಫಸ್ಟ್ನ ಇನಿಷಿಯೇಟಿವ್ ಪ್ರಾಜೆಕ್ಟ್ ಇಂಗ್ಲಿಷ್ಗೆ ಚಾಲನೆ ಸಿಕ್ಕಿದೆ. ಎಲ್ಲರಲ್ಲೂ ಕನಸುಗಳಿರ್ತವೆ. ಆ ಕನಸು ಕೈಗೂಡಬೇಕಾದ್ರೆ ಸರಿಯಾದ ಮಾರ್ಗದ ಆಯ್ಕೆಯು ಮುಖ್ಯ. ತಮ್ಮ ಕನಸಿನ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಮತ್ತು ಇಂಗ್ಲಿಷ್ ಭಾಷಾ ಕೌಶಲ್ಯಗಳೊಂದಿಗೆ ಎಷ್ಟೋ ದೊಡ್ಡ ದೊಡ್ಡ ಅವಕಾಶಗಳನ್ನೇ ಕಳೆದುಕೊಳ್ಳುವ ಮಕ್ಕಳಿಗೆ ಲಿಟ್ ಸ್ಕಿಲ್ಸ್ ಲರ್ನಿಂಗ್ನ ಪ್ರಾಜೆಕ್ಟ್ ಇಂಗ್ಲಿಷ್ ಒಂದು ಸದವಕಾಶ. ಅದನ್ನ ವಿದ್ಯಾರ್ಥಿಗಳು ಬಳಸಿಕೊಂಡ್ರೆ ನ್ಯೂಸ್ ಫಸ್ಟ್ ಇನಿಷಿಯೇಟಿವ್ ಮಾಡಿದ್ದಕ್ಕೂ ಸಾರ್ಥಕವೆನಿಸುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ ನಿಮ್ಮೊಂದಿಗೆ.